ಇರುವನೇ ಅಂತ ಅರ್ಥ. ಅಂತೂ ಮನದೊಳಗಿದ ಕಾರುಣ್ಯ ರಸಮೆ ಸೀತೆಯೊಳಾದನು ರಕ್ತತೆಯಂ ಕರ್ಚಿ ಕಳೆವುದುಂ ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯಾಪ್ತ ಪುರುಷ ಪರಿಷಜ್ಜನ ಕಿಂತೆಂದಂ. ಅಂದರೆ ಅಂತೂ ಮನದೊಳಗಿದ ಕಾರುಣ್ಯ ರಸಮೆ ಸೀತೆಯೊಳಾನುಗಳಾದನು ರಕ್ತತೆಯಂ. ಅಂದರೆ ಇಲ್ಲಿ ಹಾಗೆ ಮನಸ್ಸಿನಲ್ಲಿ ಉಂಟಾದ ಕಾರುಣ್ಯ ರಸ ಸೀತೆಯ ಬಗ್ಗೆ ಉಂಟಾದ ಪ್ರೀತಿಯನ್ನು ತೊಳೆದು ಕರ್ಚಿ ಕಳೆಯುವುದಂ ಅಂದರೆ ತೊಳೆದು ಕಳೆಯಿತು. ಸ್ವಭಾವ ಪರಿಣಿತಿಯೋಳ್ ನಿಂತು ಸ್ವಕೀಯಾಪ್ತ ಪುರುಷ ಪರಿಷಜ್ಜನ ಕಿಂತೆಂದಂ. ಅಂದರೆ ಸ್ವಾಭಾವಿಕ ಪರಿಣಿತಿಯಲ್ಲಿ ನಿಂತು ತನ್ನ ಆಪ್ತ ವರ್ಗದವರಿಗೆ ಹೀಗೆ ಹೇಳಿದ್ನು ರಾವಣ. ಏನಂತ ಹೇಳ್ತಾನೆ ನೋಡೋಣ ಮುಂದಿನ ಪ್ಯಾರದಲ್ಲಿ. ಇವಾಗ ಇದು ಲೈನ್ನ ಅರ್ಥ ತಿಳ್ಕೊಂಬಿಡೋಣ. ಅಂತೂ ಮನದೊಳಗಿದ ಕಾರುಣ್ಯ ರಸಮೆ ಸೀತೆಯೊಳಾದನು ರಕ್ತತೆಯಂ ಕರ್ಚಿ ಕಳೆಯುವುದು ಸ್ವಭಾವ ಪರಿಣಿತಿಯೋಳ್ ನಿಂದು ಸ್ವಕೀಯಾಪ್ತ ಪುರುಷ ಪರಿಷಜ್ಜನ ಕಿಂತೆಂದಂ. ಅಂದರೆ ಹಾಗೆ ಮನಸ್ಸಿನಲ್ಲಿ ಉಂಟಾದ ಕಾರುಣ್ಯ ರಸವೇ ಸೀತೆಯ ಬಗ್ಗೆ ಉಂಟಾದ ಪ್ರೀತಿಯನ್ನು ತೊಳೆದು ಕಳೆಯಿತು. ಸ್ವಾಭಾವಿಕ ಪರಿಣಿತಿಯಲ್ಲಿ ತನ್ನ ಮೂಲ ಸಹಜ ಸದ್ಗುಣಕ್ಕೆ ಮರಳಿದ ರಾವಣನು ನಿಂತು ತನ್ನ ಆಪ್ತವರ್ಗದವರಿಗೆ ರಾವಣನು ಹೀಗೆ ಹೇಳಿದನು ಅಂತ ಅರ್ಥ. ನೆಕ್ಸ್ಟು ಗುಣಪರಿಪಾಲನಾರ್ಥಮೆನಗಂ ಬಗೆದೊಳೆ ದಳಿಲ್ಲ ದಿವ್ಯ ಭೂಷಣ ವಸನಾಂ ಅಂಗ ರಾಗ ಮುಮ ನೊಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳೀ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿನಿಂತ ಪ್ರೇಕ್ಷಿಸುವೆನೆ ಗುಣಹಾನಿಯನೆನ್ನ ಪಾಪದಿಂ. ಅಂದರೆ ಪಾಲನಾರ್ಥಮೆನಗಂ ಗುಣದ ಪರಿಪಾಲನೆಗಾಗಿ ಬಗೆದೊಳೆ ದಳಿಲ್ಲ ಅಂದರೆ ನನಗೂ ಮನಸ್ಸು ನೀಡಲಿಲ್ಲ ಇವಳು ದಿವ್ಯ ಭೂಷಣ ವಸನಾಂಗ ರಾಗ ಮುಮ ನೊಲಲ್ಲದೆ. ಅಂದರೆ ಶ್ರೇಷ್ಠವಾದ ಆಭರಣ ವಸ್ತ್ರ ಲೇಪನ ದ್ರವ್ಯಗಳನ್ನು ಕೂಡ ಇವಳು ಇಚ್ಛಿಸಲಿಲ್ಲ. ರಾಜಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳೆ. ಅಂದರೆ ರಾಜಲಕ್ಷ್ಮಿಯನ್ನು ಹುಲ್ಲುಕಡ್ಡಿಗೆ ಸಮಾನವೆಂದು ಈ ಸತಿ ಭಾವಿಸಿದಳು. ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿಯನ್ನಿಂತ ಪ್ರೇಕ್ಷಿಸುವನೇ ಗುಣಹಾನಿಯನ್ನ ಪಾಪದಂ. ಅಂದರೆ ಪೌರುಷದಲ್ಲಿ ವಿಹರಿಸುವ ನಾನು ಪಾಪದಿಂದ ನನ್ನ ಗುಣಹಾನಿಯನ್ನು ಬಯಸುವೆನೇ ಅಂತ ಕೇಳ್ಕೊಳ್ತಾನೆ. ಪೂರ್ತಿ ಪ್ಯಾರದ ಅರ್ಥವನ್ನು ಹೇಳ್ತೀನಿ. ಗುಣಪರಿಪಾಲನಾರ್ಥಮೆನಗಂ ಬಗೆದೊಳೆ ದಳಿಲ್ಲ ದಿವ್ಯ ಭೂಷಣ ವಸನಾಂಗ ರಾಗ ನೊಲ್ಲದೆ ಕೇಚರ ರಾಜ್ಯಲಕ್ಷ್ಮಿಯಂ ತೃಣ ಸಮಾನಾಗೆ ಭಾವಿಸಿದಳೀ ಸತಿಯಂ ಮೊದಲಾಗೆ ಪೌರುಷ ಪ್ರಣಯಿಯನ್ನಿಂತ ಪ್ರೇಕ್ಷಿಸುವನೇ ಗುಣಹಾನಿಯನೆನ್ನ ಪಾಪದಿಂ. ಅಂದರೆ ಗುಣದ ಪರಿಪಾಲನೆಗಾಗಿ ಇವಳು ಸೀತೆ ನನಗೂ ಮನಸ್ಸು ನೀಡಲಿಲ್ಲ. ಶ್ರೇಷ್ಠವಾದ ಆಭರಣ ವಸ್ತ್ರ ಲೇಪನ ದ್ರವ್ಯಗಳನ್ನು ಇಚ್ಛಿಸದೆ ಕೇಚರ ರಾಜ್ಯಲಕ್ಷ್ಮಿಯನ್ನು ತೃಣಕ್ಕೆ ಹುಲ್ಲುಕಡ್ಡಿಗೆ ಸಮಾನವೆಂದು ಈ ಸತಿ ಭಾವಿಸಿದಳು. ಪೌರುಷ ಪರಾಕ್ರಮದಲ್ಲಿ ವಿಹರಿಸುವ ಪರಾಕ್ರಮವನ್ನು ಮೆಚ್ಚುವ ನಾನು ಪಾಪದಿಂದ ಅವಳನ್ನು ನನ್ನ ಗುಣಹಾನಿಯನ್ನು ಬಯಸುವೆನೆ ಅಂತ ಕೇಳ್ತಾನೆ. ದಿವ್ಯ ಭೂಷಣ ವಸನಾಂಗ ರಾಗಮಮಂ ಅಂದರೆ ಶ್ರೇಷ್ಠವಾದ ಆಭರಣ ಅಂತ ಅರ್ಥ. ಒಲ್ಲದೆ ಅಂದರೆ ಬಯಸದೆ ಅಂತ, ಅಪೇಕ್ಷಿಸುವೆನೆ ಅಂದರೆ ಬಯಸುವೆನೆ ಅಂತ ಕೇಳೋದರ್ಥ. ನಿಮಗೆ ಈ ಚಾಪ್ಟ್ರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಾಮೆಂಟ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಾನು ಡೌಟ್ ಕ್ಲಿಯರ್ ಮಾಡ್ತೀನಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.